ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಫುಲ್ ಕ್ಲೌಡಿ ಆಗಿತ್ತು, ಮಳೆ ಬರೋ ಹಾಗಿತ್ತು. ಇವಾಗ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಒಂದು ಹೊಸ ದಿನ. ಇವತ್ತು ತುಂಬ ಕೆಲಸ ಇದೆ, ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ನಾನು ಕುಕ್ಕಿಂಗ್ ಇವತ್ತು ಮಾಡಿಲ್ಲ, ಯಾಕಂದರೆ ನನ್ನ ಮಮ್ಮಿ ಯಾವತ್ತೂ ನನಗೆ ಬೇಕಾದಾಗೆಲ್ಲ ಸ್ವಲ್ಪ ಫುಡ್ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಪೋರ್ಟರಲ್ಲಿ ಕಳಿಸ್ಬಿಡ್ತಾರೆ. ಸೊ ಇವತ್ತು ಅವ್ರು ಏನು ಕಳಿಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಇದಕ್ಕೆ ಕೊಟ್ಟೆ ಅಂತ ಅಂತಾರೆ ಮಂಗಳೂರು ಸೈಡಲ್ಲಿ ಕೊಟ್ಟೆ ಅಂತಾರೆ. ಸೊ ಏನಂದರೆ ಇದು ಇಡ್ಲಿ ಥರನೇ ಇರುತ್ತೆ, ಬಟ್ ಲೀಫಲ್ಲಿ ಹಾಕ್ಕೊಂಡು ಹಿಂಗೆ ಮಾಡ್ತಾರೆ. ಸ್ವಲ್ಪ ಇಡ್ಲಿ ಟೇಸ್ಟೇ ಬರುತ್ತೆ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಇದಕ್ಕೆ ಒಂದು ಚಟ್ನಿ ಥರ ಮಾಡಿದ್ದೀನಿ. ಒಂದು ಗ್ರೀನ್ ಚಟ್ನಿ ಪ್ರಿಪೇರ್ ಮಾಡಿಟ್ಟಿದ್ದೆ ನೆನ್ನೆನೆ. ಸೊ ಅದು ತಿನ್ನೋಣ. ಯಾವತ್ತೂ ನಿಮಗೆ ಮೈಕ್ರೋವೇವಲ್ಲಿ ಏನಾದರೂ ಬಿಸಿ ಮಾಡಬೇಕಾದ್ರೆ ಈ ಥರ ಮೈಕ್ರೋವೇವ್ ಪ್ಲೇಟ್ ತಂದುಬಿಡಿ. ಇದು ಐಕಿಯಾಯಿಂದ ತಂದಿದ್ದು ನಾನು. ಡೈರೆಕ್ಟಾಗಿ ಮೈಕ್ರೋವೇವಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಬೋದು. ಚಟ್ನಿಗೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಗಟ್ಟಿ ಆಗಿದೆ ಚಟ್ನಿ. ಸ್ವಲ್ಪ ಫ್ರೂಟು ತಿಂತೀನಿ. ಇದಾದಮೇಲೆ ನಿಮಗೆ ಅನಿಸಬಹುದು ಇದು ಒಂದೇ ಸಾಕಾಗುತ್ತಾ ಅಂತ. ಅದಕ್ಕೇ ನನ್ನ ಹತ್ರ ಆರೆಂಜ್ ಕೂಡ ಇದೆ. ಇದರ ನಂತರ ಆರೆಂಜ್ ಕೂಡ ತಿಂತೀನಿ. ಸೊ ಕೆಲವರಿಗೆ ಅನಿಸ್ಬಹುದು ನೀವು ವರ್ಕ್ ಫ್ರಮ್ ಹೋಮೇ ಮಾಡ್ತೀರಾ ಅಂತ. ಇದೊಂದು ಕ್ಲಾರಿಫೈ ಮಾಡಿಬಿಡ್ತೀನಿ. ನನ್ನ ಕಂಪನಿಯಲ್ಲಿ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಅಂತ ಇಲ್ಲ. ವಾರಕ್ಕೆ 4 ದಿನ ಆಫೀಸಿಗೆ ಹೋಗಬೇಕಾಗುತ್ತೆ, 1 ದಿನ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ವಾರಕ್ಕೆ. ಅಂದರೆ ತಿಂಗಳಿಗೆ 16 ದಿನ ಆಫೀಸಲ್ಲಿ ಕೆಲಸ ಮಾಡಬೇಕಂತ ರೂಲ್ ಇದೆ. ಬಟ್ ನನ್ನ ಕೇಸಲ್ಲಿ ಏನಾಯ್ತಂದರೆ, ನಾನು ಪ್ರೆಗ್ನೆನ್ಸಿಯಿಂದ ನನಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ನನ್ನ ಕಂಪನಿನ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬೇರೆ ಯಾವುದು ಕಂಪನಿ ಕೂಡ ಪ್ರೆಗ್ನೆನ್ಸಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೊಡಲ್ಲ. ಲಾಸ್ಟ್ ಟ್ರೈಮಿಸ್ಟ್ರಲ್ಲಿ ಮಾತ್ರ ಕೊಡ್ತಾರೆ ಕೆಲವು ಕಂಪನಿಗಳು. ಆದರೆ ನನ್ನ ಕಂಪನಿಯಲ್ಲಿ ಸ್ಟಾರ್ಟಿಂಗಿಂದನೇ ನನಗೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲೇ ನಾನು ಬೇಗನೆ ಹೇಳಿಬಿಟ್ಟೆ ನನ್ನ ಮ್ಯಾನೇಜರಿಗೆ ನಾನು ಪ್ರೆಗ್ನೆಂಟ್ ಅಂತ. ಆವಾಗ ನನ್ನ ಮ್ಯಾನೇಜರ್ ಹೇಳಿದರು, ನೀನು ವರ್ಕ್ ಫ್ರಮ್ ಹೋಮಿಗೆ ರಿಕ್ವೆಸ್ಟ್ ಮಾಡಿಬಿಡು HR ಹತ್ರ ಅಂತ. ಸೊ ನಾನು ಅಪ್ರೂವ್ ಮಾಡ್ತೀನಿ ಅಂತ ನಮ್ಮ ಮ್ಯಾನೇಜರ್ ತುಂಬ ಸಪೋರ್ಟಿವ್ ಆಗಿ ಫುಲ್ ಪ್ರೆಗ್ನೆನ್ಸಿ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದೆ. ಸೊ ತುಂಬ ಥ್ಯಾಂಕ್ಸ್ ನನ್ನ ಕಂಪನಿಗೆ ಅಂತ ಹೇಳ್ತೀನಿ. ಯಾವ ಕಂಪನಿ ಅಂತ ನಾನು ಹೇಳೋಕ್ಕಾಗಲ್ಲ, ಸ್ವಲ್ಪ ಪ್ರೈವಸಿ ರೀಸನ್ಗೋಸ್ಕರ. ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ದೆ ನಾನು. 9:15 ಆಗಿತ್ತು ಎದ್ದೊಳುವಾಗ. ಪ್ರೆಗ್ನೆನ್ಸಿ ನಾನು ಲಾಸ್ಟ್ ಟ್ರೈಮಿಸ್ಟರಲ್ಲಿ ಈಗ ಎಂಟರ್ ಆಗಿದ್ದೀನಿ. ಸೊ ಟಯರ್ಡ್ ಆಗುತ್ತೆ, ಸ್ವಲ್ಪ ನಿದ್ದೆ ಬರುತ್ತೆ ಜಾಸ್ತಿ. ಆನೆಸ್ಟ್ಲಿ ಫಸ್ಟ್ 3 ತಿಂಗಳಂತೂ ನನಗೆ ಸಿಕ್ಕಾಪಟ್ಟೆ ನಿದ್ದೆ ಇತ್ತು. ಆಮೇಲೆ ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಬೆಟರ್ ಆಯಿತು, ಆವಾಗ ನಿದ್ದೆ ಇರಲಿಲ್ಲ. ಈಗ ಮತ್ತೆ ಸ್ವಲ್ಪ ನಿದ್ದೆ ಜಾಸ್ತಿ ಆಗಿಬಿಟ್ಟಿದೆ, ಟಯರ್ಡು ಆಗುತ್ತೆ. ಸೊ ಎಸ್, ವರ್ಕ್ ಫ್ರಮ್ ಹೋಮ್ ಇಸ್ ಅ ರಿಯಲ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ತೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಲಾಗಿನ್ನು ಆಗಿಬಿಡ್ತೀನಿ ಇದೇ ರೂಮಲ್ಲಿ. ಇವಾಗ ಟೈಮ್ 12:15, ಲಂಚ್ ಟೈಮ್ ಇದೆ. ಸೊ ಇವತ್ತು ನಾನು ಒಬ್ಳಿಗೆ ಮಾತ್ರ ನಾನು ಲಂಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ. ನಮ್ಮ ಹಸ್ಬೆಂಡಿಗೆ ಆಫೀಸಲ್ಲೇ ಊಟ ಸಿಗುತ್ತೆ, ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ನನಗೆ ಟಿಫಿನ್ ಪ್ಯಾಕ್ ಮಾಡೋದೆಲ್ಲ ಟೆನ್ಷನ್ ಇಲ್ಲ. ನಾನಿವತ್ತು ನನಗೋಸ್ಕರ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಒಬ್ಬಳೇ ಇರುವಾಗ ಸಿಂಪಲ್ ಆದ ರೆಸಿಪಿನ ಫಾಲೋ ಮಾಡಿ ಏನಾದರೂ ಒಂದು ಸಿಂಪಲ್ ಆಗಿರೋದು ಮಾಡ್ತೀನಿ. ನನ್ನ ಕೇಸಲ್ಲಿ ಫ್ರೈಡ್ ರೈಸ್ ನನಗೆ ತುಂಬ ಸಿಂಪಲ್ ಆಗಿರುತ್ತೆ.
ಸೈಡಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇರ್ತೀನಿ. ಇದು ಮೀಶೋಯಿಂದ ಆರ್ಡರ್ ಮಾಡಿದ್ದು ನಾನು. ಇದು ಸ್ಪೈಸ್ ಡಬ್ಬಿ. ಇದರಲ್ಲಿ ಪೌಡರ್ಸ್ ಹಾಕಿಬಿಟ್ಟು ಒಂದು ಚಿಕ್ಕ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ನನಗೆ ಚೆನ್ನಾಗಿ ಅನಿಸ್ತಂತ ಆರ್ಡರ್ ಮಾಡಿದ್ದೆ. ಫ್ರೈಡ್ ರೈಸಿಗೆ ತುಂಬ ವೆಜಿಟೇಬಲ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಇದು ಫ್ರಿಜ್ಜಲ್ಲಿ ನಂದು ಸ್ವಲ್ಪ ಮಶ್ರೂಮ್ ಉಳಿದಿತ್ತು, ಅದಕ್ಕೆ ಮಶ್ರೂಮು, ಈರುಳ್ಳಿ, ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಹಾಕ್ಬೋದು, ಕ್ಯಾರೆಟ್ ಇದ್ದರೆ ಅದನ್ನು ಹಾಕ್ಬೋದು. ನೀವು ಎಷ್ಟು ಜಾಸ್ತಿ ವೆಜಿಟೇಬಲ್ಸ್ ಹಾಕ್ತೀರಾ ಅಷ್ಟು ನಿಮಗೆ ಟೇಸ್ಟ್ ಬರುತ್ತೆ. ಫ್ರಿಜ್ಜಲ್ಲಿ ಸ್ವಲ್ಪ ಬ್ರಾಕೊಲಿ ಕೂಡ ಉಳಿದಿತ್ತು, ನನಗೆ ಮರ್ತೋಗ್ಬಿಟ್ಟಿತ್ತು ಬ್ರಾಕೊಲಿನೂ ಇದೆ ಅಂತ. ನನ್ನ ಫ್ರಿಜ್ಜಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಸ್ವಲ್ಪ ಮರ್ತೋಗ್ತಿದೆ ನನಗೆ. ಸೊ ಇದನ್ನು ಯೂಸ್ ಮಾಡೋಣ ಅಂತ. ಬ್ರಾಕೊಲಿ ಸ್ಟೆಮ್ ಎಲ್ಲ ನೀವು ತೆಗಿಬೇಕು, ಬರೀ ಫ್ಲವರ್ ಮಾತ್ರ ನೀವು ಇಡಬೇಕು ಬ್ರಾಕೊಲಿದು. ಚೆನ್ನಾಗಿರುತ್ತೆ, ಬ್ರಾಕೊಲಿನೂ ಫ್ರೈಡ್ ರೈಸಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಒಂದು ತವಾ ತೊಗೋತೀನಿ ಈ ಥರದ್ದು. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಸಿ ಮಾಡೋಣ. ಫ್ರೈಡ್ ರೈಸಿಗೆ ಯಾವಾಗ್ಲೂ ಪ್ಯಾನ್ ತುಂಬ ಬಿಸಿ ಇರಬೇಕು, ಬಿಸಿ ಇದ್ದರೆ ಫ್ರೈಡ್ ರೈಸ್ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ. ಸೊ ಬಿಸಿ ಎಣ್ಣೆಯಲ್ಲಿ ಇವಾಗ ಗಾರ್ಲಿಕ್ ಪೌಡರ್ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಹತ್ರ ಗಾರ್ಲಿಕ್ ಇರಲಿಲ್ಲ, ಅದಕ್ಕೆ ಗಾರ್ಲಿಕ್ ಪೌಡ್ರೇ ಯೂಸ್ ಮಾಡೋಣ ಅಂತ. ಮತ್ತು ಇದಕ್ಕೆ ಈರುಳ್ಳಿ ನಾವು ಕಟ್ ಮಾಡ್ಕೊಂಡಿರೋದು, ಮಶ್ರೂಮು, ಬ್ರಾಕೊಲಿ ಎಲ್ಲ ಹಾಕಿ ಚೆನ್ನಾಗಿನ್ನ ಸ್ಟರ್ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು ಎಲ್ಲ ವೆಜಿಟೇಬಲ್ಸ್ ಕೂಡ. ಸೊ ಇದಕ್ಕೆ ನಾವು ಇವಾಗ ಪೆಪ್ಪರ್, ಸಾಲ್ಟ್, ಡಾರ್ಕ್ ಸೋಯಾ ಸಾಸ್ ತಂದಿದ್ದೀನಿ ಚಿಂಗ್ಸ್ ಬ್ರ್ಯಾಂಡಿಂದ, ಮತ್ತು ಶೆಜ್ವಾನ್ ಸಾಸ್ ಅಂತಾನು ಬರುತ್ತೆ, ಇದೆಲ್ಲ ಡಿಮಾರ್ಟಿಂದ ತೊಗೊಂಡು ಬಂದಿದ್ದು. ಸೊ ಶೆಜ್ವಾನ್ ಕುಕ್ಕಿಂಗ್ ಸಾಸ್ ಸ್ಟರ್ ಫ್ರೈ ಅಂತ ಸಿಗುತ್ತೆ. ಇದು ಹಾಕಿದರೆ ಫ್ರೈಡ್ ರೈಸಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ಸಾಲ್ಟ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದಕ್ಕೆ ಎಲ್ಲ ಸಾಸಲ್ಲಿ ಸಾಲ್ಟ್ ಇರುತ್ತೆ. ಸೊ ಲಂಚ್ ಮುಗಿಸ್ಬಿಟ್ಟೆ, ಫ್ರೈಡ್ ರೈಸ್ ತಿಂದೆ, ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಡೆಸರ್ಟ್ ತಿನ್ನೋಣ ಅಂತ ನಮ್ಮ ಮಮ್ಮಿ ಮಾಡಿ ಕಳಿಸಿದ್ದು ಕ್ಯಾರೆಟ್ ಕಸ್ಟರ್ಡ್. ಇದು ಕ್ಯಾರೆಟ್ ಕಸ್ಟರ್ಡ್. ಸೊ ತುಂಬ ಚೆನ್ನಾಗಿತ್ತು, ಒಂದು ಟೇಸ್ಟ್ ಮಾಡಿ ನೋಡಿದೆ ನಾನು, ಚೆನ್ನಾಗಿದೆ. ಸೊ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಬರುತ್ತೆ ನನಗೆ, ಬಟ್ ಡಾಕ್ಟ್ರ್ ಹೇಳಿದ್ದಾರೆ ತುಂಬ ಶುಗರ್ ಇರೋ ಐಟಮ್ಸ್ ಕೂಡ ತಿನ್ನಬಾರ್ದು ಅಂತ. ಬಿಕಾಸ್ ನಂದು ಫಸ್ಟ್ ಬ್ಲಡ್ ಟೆಸ್ಟಲ್ಲಿ ಸ್ವಲ್ಪ ಗ್ಲೂಕೋಸ್ ಜಾಸ್ತಿ ಇತ್ತು, ಅದಕ್ಕೆ ಡಾಕ್ಟ್ರು ಹೇಳಿದರು ಜೆಸ್ಟೇಷ್ನಲ್ ಡಯಾಬಿಟೀಸ್ ಚಾನ್ಸ್ ಇದೆ, ಸೊ ಶುಗರ್ ಎಲ್ಲ ಕಡಿಮೆ ಮಾಡಿ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಆದರೆ ಆಸೆ ಆದರೆ ತಿನ್ಬಿಡ್ತೀನಿ, ಹಂಗೇನಿಲ್ಲ. ಇವಾಗ ಸ್ವಲ್ಪ ಕಂಟ್ರೋಲಲ್ಲಿದೆ ಶುಗರ್ ಲೆವೆಲ್. 2 ಸತಿ ಆಯ್ತು ಚೆಕಪ್ ನಂದು, ಇವಾಗ ಕಂಟ್ರೋಲಲ್ಲಿದೆ. ಸೊ ಬ್ಯಾಕ್ ಟು ವರ್ಕ್ ಇವಾಗ. ಮತ್ತೆ ಕೆಲವೊಮ್ಮೆ ಬೆಡ್ ಮೇಲೆ ಬಂದ್ಬಿಟ್ಟು ಕೂತ್ಕೋತೀನಿ, ಯಾಕಂದರೆ ಕುರ್ಚಿಯಲ್ಲಿ ಜಾಸ್ತಿ ಹೊತ್ತು ಕೂತಿದ್ರೆ ಸ್ವಲ್ಪ ನನಗೆ ನೋವು ಸ್ಟಾರ್ಟ್ ಆಗುತ್ತೆ ಬ್ಯಾಕಲ್ಲಿ. ಅದಕ್ಕೆ ಬೆಡ್ ಮೇಲೆ ಕೂತ್ಕೋತೀನಿ, ಟೇಬಲ್ ಮೇಲೆ ಕೂತ್ಕೋತೀನಿ, ಹಂಗೆ ಪೊಸಿಷನ್ ಎಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು ಕೆಲಸ ಮಾಡೋಕ್ಕೆ. ಸೊ ಸಂಜೆಯಲ್ಲಿ ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಗ್ರೋಸರಿ ಶಾಪಿಂಗ್ ಬರ್ತೀವಿ. ನಮಗೆ ಆನ್ಲೈನ್ ತೊಗೊಳ್ಳೋಕ್ಕೆ ಇಷ್ಟನೇ ಇಲ್ಲ, ಅದಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಗ್ರೋಸರಿ ಶಾಪಿಂಗಿಗೆ ಆಲ್ಮೋಸ್ಟ್ ಡೈಲಿನೇ ಆಚೆ ಬರ್ತೀವಿ. ಚೆನ್ನಾಗಿರುತ್ತಲ್ವ ಗ್ರೋಸರಿ ಶಾಪಿಂಗ್ ಮಾಡೋಕ್ಕೆ. ರಾತ್ರಿ ಮತ್ತೆ ಚಪಾತಿ ಮಾಡ್ತಾಯಿದ್ದೀನಿ ನಾನು. ಮಧ್ಯಾಹ್ನ ರೈಸ್ ತಿಂದರೆ ರಾತ್ರಿ ಚಪಾತಿ ತಿಂತೀನಿ, ಹಾಗೆ 2 ಸತಿನೂ ರೈಸ್ ತಿನ್ನಲ್ಲ. ಸೊ ಇಲ್ಲಿ ನಾನು ಚಪಾತಿ ಮತ್ತು ಸ್ವಲ್ಪ ಚಿಕನ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ ಇವತ್ತು. ಚಿಕನ್ ಮತ್ತು ಚಪಾತಿ ತಿನ್ನೋಣ ಅಂತ.
ನಮ್ಮ ಹಸ್ಬೆಂಡಿಗೆ ಮಧ್ಯಾಹ್ನದ ಫ್ರೈಡ್ ರೈಸೇ ಇತ್ತು, ಅದೇ ಅವ್ರು ತಿಂತಾರೆ ಅಂತ ಹೇಳಿದರು. ಯಾಕಂದರೆ ಅವ್ರು ವೆಜಿಟೇರಿಯನು, ನಾನು ನಾನ್ ವೆಜಿಟೇರಿಯನು. ಅದಕ್ಕೇ ನಾನು ಚಿಕನ್ ಮತ್ತು ಚಪಾತಿ ನನಗೋಸ್ಕರ. ನಿಮಗೆ ಇಂಥ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.